ಕಾಲವನ್ನು ದೇವರಿಟ್ಟಿದ್ದಾನೆ. ಜಕ್ಕಾಯನಿಗೂ ಈ ಎಲಿಜಬೆತ್ತಳಿಗೆ ದೇವರೊಂದು ಸಮಯವನ್ನು ಇಟ್ಟಿದ್ದ. ಅದಕ್ಕಾಗಿ ಅವರು ದೇವರ ತಾಳ್ಮೆಯಿಂದ ಕಾದಿದ್ರು. ಈ ಕಾದಿರೋದು ಭಾಳ ಕಷ್ಟ. ಯಾಕಂದರೆ ಅವಮಾನ ಎರಡು ವಿಧವಾಗಿರ್ತದೆ. ಈಗ ಹೋಯ್ತಾ ಏನೋ ನೋಡಿತೇನೆ, ಒಂದು ಹುಡುಗರ ಒಂದು ದೊಡ್ಡವ್ರು ಏನಾದರೂ ಕಾಲು ಎಡ್ಬಿಟ್ರೆ ಅಥವಾ ಬಿದ್ದುಬಿಟ್ರೆ ಗೊತ್ತಾಗ್ತದಿಲ್ಲ, ನೆಲ ನೋಡ್ಕೊಂಡು ಹೋಗುವಂತ ಆಡ್ಕೊತಾರೆ. ಅದು ಕ್ಷಣ ಕಾಲ ಇರುವಂಥ ಅವಮಾನ. ಬಿದ್ಬಿಟ್ನಪ್ಪ, ಜಾರು ಬಿದ್ಬಿಟ್ನಪ್ಪ ಅಂತ ಆಡ್ಕೊಂಡೋಗ್ಯದು. ಆದರೆ ಇದು ದಿನ ಬೆಳಗ್ಗೆ ಆಯಿತು ಅಂದರೆ ಏನಂತೆ ಚುಚ್ಚಿ ಮಾತನಾಡೋದು. ನೋಡು ಚರ್ಚ್ಗೆ ಹೋಯ್ತಾರಂತೆ, ಏನೂ ಇಲ್ಲ, ನೋಡು ಇದಾಗಿಲ್ಲ, ನೋಡು ಅದಾಗಿಲ್ಲ, ನೋಡು ಇವ್ರ ರೀತಿ ಹೆಂಗಿದ್ದಾರೆ, ಅವ್ರಿಗಿಂತ ನಾವೇ ಪರವಾಗಿಲ್ವಲ್ಲ. ಪರಿಸ್ಥಿತಿಗಳು ಹಂಗೆ ಇರ್ತದೆ. ಅಕ್ಕಪಕ್ಕದಲ್ಲಿ ಯೇಸು ಸ್ವಾಮಿ ನಮ್ಮದೇದವರು ಮಕ್ಕಳುಗಳು ಇರ್ತಾರೆ, ಕುಟುಂಬದವ್ರು ಇರ್ತಾರೆ. ಅವರೆಲ್ಲ ಅವ್ರ ಮಕ್ಕಳುಗಳೆಲ್ಲ ಬೀದಿ ತಿರುಗ್ತಾ ಇರ್ತಾರೆ, ಫೋನಲ್ಲಿ ಗಂಟೆ ಮಾತಾಡ್ತಾ ಇರ್ತಾರೆ, ಯಾರ ಜೊತೆನೋ ಏನಂತೆ ಸಮಯಗಳು ಕಳೀತಾ ಇರ್ತಾರೆ. ಅವ್ರು ಒಳ್ಳೊಳ್ಳೆ ಹೊರಗಳು ಬರ್ತದೆ, ಒಳ್ಳೊಳ್ಳೆ ಏನಂತೆ ಆಸ್ತಿ ಅಂತಸ್ತಿರುವಂಥ ಕುಟುಂಬಗಳು ಬರ್ತದೆ. ಇವರು ದೇವ್ರ ಮಕ್ಕಳು, ನಾವು ದೇವ್ರ ಮಕ್ಕಳು, ದೇವರಲ್ಲಿ ಭಯ ಭಕ್ತಿ ಇರ್ತೀವಿ, ಪಾಪ ಬಿಟ್ಟಿರ್ತೀವಿ, ದೇವರೇ ಸ್ತೋತ್ರ ಅನ್ಕೊಂಡಿರ್ತೀವಿ. ಇನ್ನು ಹೋರಾಡ್ತಾ ಇರ್ತೀವಿ, ಒಂದು ಒಳ್ಳೆ ವರ ಸಿಕ್ಕಿರಕ್ಕಿಲ್ಲ, ಕುಟುಂಬದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಕಾರ್ಯಗಳಾಗಿರಲ್ಲ, ಏನೋ ಇನ್ನೂ ಕಷ್ಟದಲ್ಲಿ ಸಾಲದಲ್ಲಿ ಪರಿಸ್ಥಿತಿಗಳು ಆಡ್ಕೊಳ್ಳೋರ ಮುಂದೆ ಅದೇ ಥರ ಇರ್ತದೆ. ಸೈತಾನ ಕೂಡ ಬಂದು ಹೇಳ್ತಾ ಇರ್ತಾನೆ, ನೋಡು ನೀನು ಯೇಸ್ವಾಮಿ ಅಂತ ಹೋಯ್ತು, ಎಲ್ಲರೂ ಬೈತಿದ್ರು ಚರ್ಚ್ ಅಂತ, ನೋಡು ಚರ್ಚ್ಗೆ ಹೋಗ್ದಿರೋ ಎಷ್ಟು ಜನ ಆಶೀರ್ವಾದ ಹೊಂದ್ಕೋತಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ನೋಡು, ನೀನೇ ಇದ್ದಿ ನೋಡು, ನಿನ್ನ ಪರಿಸ್ಥಿತಿ ನೋಡು. ಸೈತಾನ ಕೂಡ ಹಾಗೆ ನಮ್ಮನ್ನು ತೋರಿಸಿ ಏನು ಮಾಡ್ತಾ ಇರ್ತಾನೆ, ನಮ್ಮ ನಂಬಿಕೆನ ಕುಂದು ಹೋಗುವಂತೆ, ನಾವು ದೇವರನ್ನು ದೂಷಿಸುವಂತೆ, ದೇವರನ್ನು ಬಿಟ್ಬಿಡುವಂತೆ, ಯೇಸು ಸ್ವಾಮಿಯಿಂದ ದೂರ ಆಗುವ ಹಾಗೆ ಪರಿಸ್ಥಿತಿಗಳನ್ನ ಮಾಡ್ತಾ ಇರ್ತಾನೆ. ಆದರೆ ದೇವರು ಎಲ್ಲವನ್ನು ನೋಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ನನ್ನ ಮಗಳು ನನ್ನ ಮಗ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ನನ್ನ ದೃಷ್ಟಿಯ ಮೇಲೆ ಹೇಗೆ ನೀತಿವಂತರಾಗಿ ಕಾಣಿಸ್ಕೊಳ್ತಾರೆ, ಅಥವಾ ಮನುಷ್ಯರ ದೃಷ್ಟಿಯಲ್ಲಿ ಇವರು ಚೆನ್ನಾಗಿಲ್ಲ, ಅಯ್ಯೋ ಆಡ್ಕೊಳ್ಳೋ ಮುಂದೆ ಹಿಂಗೆ ಆಯ್ತಲ್ಲ ಅಂತೇಳಿ ಸೋತು ಹೋಗ್ತಾರ, ನನ್ನ ಅಲ್ಲೇ ಗಳಿತಾರ, ನನ್ನ ಬಿಟ್ಬಿಡ್ತಾರ ಅಂತಲೂ ಕೂಡ ದೇವ್ರು ನೋಡ್ತಾ ಇರ್ತಾನೆ. ಅಲ್ಲೆಲ್ಲೂಯ್ಯ. ಈ ಎಲಿಜಬೆತ್ತಳಿಗೂ ಮತ್ತು ಜಕ್ಕಾಯನ ವಿಷಯದಲ್ಲಿ ನಾವು ನೋಡುವಾಗ ಅದೇ ರೀತಿ ಆಯಿತು. ಆದರೆ ಎಲಿಜಬೆತ್ತಿಗೆ ಹೇಳ್ತಿದ್ದಾಳೆ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿದ್ದಾನೆ. ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲಿ, ದಿಗ್ಭ್ರಮೆಗೊಳ್ಳುತ್ತಿರು, ನಾನೇನು ದೇವರು ಅಂತ ದೇವ್ರು ಕೊಡುವಾಗ ಏನು ಕಾರ್ಯ ಮಾಡ್ತಾನೆ ದೇವರು, ಏನು ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಕೇಳ್ತಿದ್ದೆ, ಆಲೋಚಿಸ್ತಿದ್ದೆ. ಆದರೆ ಪ್ರವಾದನೆ ಶಬ್ದವಾಗಿ ಕರ್ತನು ಈ ವರ್ಷ ನಿಮ್ಮನ್ನು ಪರಾಂಬರಿಸುವ ವರ್ಷವಾಗಿದೆ. ಅಲ್ಲಿ ವಾಕ್ಯ ನೋಡಿ ಏನು ಹೇಳ್ತದೆ, 25ನೇ ವಚನ, ಕರ್ತನು ಈ ಕಾಲದಲ್ಲಿ. ಯಾವ ಕಾಲದಲ್ಲಿ? ನೀವು ಯಾವ ಕಾಲದಲ್ಲಿ ಇದ್ದೀರಿ? ಈ ವರ್ಷದ ಕಾಲ 2026. ಈ ಕಾಲದಲ್ಲಿ ಕರ್ತನು ನೀನು ಬಹು ನಿರೀಕ್ಷೆಯ ಆಸೆಗಳನ್ನ ನೆರವೇರಿಸ್ತಾನೆ, ನಿನ್ನ ಕಣ್ಣೀರುಗಳನ್ನ ಒರೆಸ್ತಾನೆ, ನಿನ್ನ ರೋಗಗಳನ್ನ ತೆಗೆದುಹಾಕ್ತಾನೆ, ನಿನ್ನ ಕುಟುಂಬ ಸಾಲಗಳಿಂದ ನೀನು ಬಿಡುಗಡೆ ಮಾಡ್ತಾನೆ. ಕರ್ತನು ನಿನ್ನ ಪರಾಂಬರಿಸುವಂಥ ವರ್ಷವಾಗಿದೆ. ಪರಾಂಬರಿಕೆ ಅನ್ನೋದು ದೊಡ್ಡದು. ಪರಾಂಬರಿಕೆ ಅಂತ ಅನ್ನುವಾಗ, ಯಾವಾಗ ನಾವು ದುಃಖದಲ್ಲಿರ್ತೀವಿ, ಕಷ್ಟದಲ್ಲಿರ್ತೀವಿ, ಆ ಸಮಯಕ್ಕೆ ತಕ್ಕಾಗೆ ಬಂದು ಯಾರು ನಮ್ಮನ್ನು ಆಧರಿಸ್ತಾರೆ, ಯಾರು ನಮ್ಮನ್ನು ಸಂತೈಸ್ತಾರೆ, ಯಾರು ನಮ್ಮ ಪರವಾಗಿ ನಿಂತುಕೊಳ್ತಾರೆ, ಯಾರು ನಮ್ಮನ್ನು ಮುನ್ನಡೆಸ್ತಾರೆ, ಅದು ಪರಾಂಬರಿಕೆ. ನೋಡಿ, ಸಮಯಕ್ಕೆ ತಕ್ಕ ಹಾಗೆ ಸಂಧಿಸುವಂಥ ಕಾರ್ಯಗಳೇ ಏನಂತೆ ಪರಾಂಬರಿಕೆ. ಸಮಯ ಇತ್ತು, ಅವಕಾಶ ಇತ್ತು, ನೋಡಿ ಟೈಮ್ ಇರ್ತದೆ, ಊಟ ಮಾಡೋ ಟೈಮಿಗೆ ಸಿಗಲಿಲ್ಲ, ಊಟ ಮಾಡೋ ಟೈಮ್ ಮೀರೋಯ್ತು. ಅವಾಗ ಏನಿದ್ರು ಕೂಡ, ಇಲ್ಲ ಬಿಡೋ ಊಟ ಮಾಡೋ ಟೈಮ್ ಮೀರೋಯ್ತು, ನಾವು ಊಟ ಮಾಡೋಕ್ಕಾಗಲ್ಲ, ಸಾಯಂಕಾಲ ಮಾಡ್ತೀನಿ, ಈಗ ಊಟ ಮಾಡಲ್ಲ. ನೋಡಿ, ಪರಾಂಬರಿಕೆ ಅನ್ನೋದು ಆ ಸಮಯಕ್ಕೆ ತಕ್ಕ ಹಾಗೆ ಬರುವಂಥದ್ದಾಗಿದೆ. ಸಮಯ ಮೀರಿ ಬರಲ್ಲ, ಆ ಸಮಯಕ್ಕೆ ತಕ್ಕ ಹಾಗೆ. ಹಾಗಾದರೆ ದೇವರು ಎಲ್ಲದಕ್ಕೂ ಒಂದು ಸಮಯವನ್ನು ಇಟ್ಟಿದ್ದಾನೆ ದೇವ್ರ ಮಕ್ಕಳಲ್ಲಿ. ಅದಕ್ಕೆ ಪ್ರಸಂಗಿ ಹೇಳ್ತಾನೆ, ಹುಟ್ಟುವುದಕ್ಕೊಂದು ಸಮಯ, ಸಾಯುವುದಕ್ಕೆ ಒಂದು ಸಮಯ, ಉಣ್ಣುವುದಕ್ಕೆ ಒಂದು ಸಮಯ, ಮಲಗೋದಕ್ಕೆ ಒಂದು ಸಮಯ, ದುಡಿಯೋದಕ್ಕೆ ಒಂದು ಸಮಯ, ಕೂಡಿಸಿಕೊಳ್ಳೋದಕ್ಕೊಂದು ಸಮಯ, ಕೂಡಿಸಿಕೊಂಡಿದ್ದನ್ನು ಕಳ್ಕೊಳ್ಳೋದಕ್ಕೆ ಸಮಯ, ದುಃಖ ಪಡುವ ಸಮಯ, ಸಂತೋಷ ಪಡುವ ಸಮಯ. ದೇವರು ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಸಮಯವನ್ನು ಇಟ್ಟಿದ್ದಾನೆ. ಎಲ್ಲ ವಿಷಯದಲ್ಲೂ ಸಂತೋಷ ಪಡೋಕ್ಕಾಗಲ್ಲ, ಎಲ್ಲ ವಿಷಯದಲ್ಲೂ ಸಂಪಾದನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ವಿಷಯದಲ್ಲೂ ಮಲಿಕೊಂಡಿರೋಕ್ಕಾಗಲ್ಲ, ಎಲ್ಲ ವಿಷಯದಲ್ಲೂ ಕೂಡ ಏನಂತೆ ಎಲ್ಲ ಕಾರ್ಯಗಳು ಮಾಡೋಕ್ಕಾಗಲ್ಲ. ದೇವರು ಎಲ್ಲದಕ್ಕೂ ಸಮಯ ಅನ್ನೋದು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕೆಲವರು ಹೇಳ್ಬೋದು, ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಳ್ಳೇದಾಗ್ಬಿಡ್ತದೆ, ಚೆನ್ನಾಗಿದ್ಬಿಡ್ತೀವಿ. ಎಲ್ಲೇ ಹೋದ್ರು ನಿನ್ನ ಜೀವಿತದಲ್ಲಿ ಏನು ಸಮಯವನ್ನು ದೇವರು ಬರ ಮಾಡಿರ್ತಾನೋ, ಅದು ಸುಖದ ಸಮಯನೋ, ದುಃಖನೋ, ಅಥವಾ ಕೂಡಿಸ್ಕೊಳ್ಳೋದು, ಕಳ್ಕೊಳ್ಳೋದು, ಉಡೋದು, ಅಥವಾ ಮರಣಿಸೋದು, ಏನು ಸಮಯ ಇರ್ತದೋ ಆ ಸಮಯ ನಾವು ಅದು ಹೋಗಲೇಬೇಕು. ಎಲ್ಲ ಸಮಯನೂ ಒಂದೇ ಥರ ಇರಲ್ಲ. ಕೆಲವರು ಹೇಳ್ತಾರೆ, ನನಗೆ ಸಮಯ ಚೆನ್ನಾಗಿತ್ತು, ಚೆನ್ನಾಗಿ ದುಡಿತಿದೆ, ಆದರೆ ಇತ್ತೀಚೆಗೆ ಯಾಕೋ ನನ್ನ ಆರೋಗ್ಯದಲ್ಲಿ ಏರುಪೇರು ಆಯಿತು, ಆದ್ದರಿಂದ ದುಡಿಮೆ ಎಲ್ಲ ನಿಂತೋಯ್ತು, ನಾನು ಒಬ್ಬನೇ ದುಡಿತಿದ್ದೆ, ನನ್ನ ಗಂಡ ಒಬ್ಬಳೇ ದುಡಿತಿತ್ತು, ನನ್ನ ಮಕ್ಕಳೇ ದುಡಿತಿದ್ರು, ನಾನೇ ದುಡಿತಿದ್ದೆ, ಹಂಗಾಗಿತ್ತು ನನ್ನ ಸಮಯ ಸ್ವಲ್ಪ ಆರೋಗ್ಯ ಕೆಟ್ಟ ಮೇಲೆ ನಾನು ಎಲ್ಲ ದುಡಿಮೆಯಲ್ಲಿ ನಿಂತು. ನೋಡಿ, ದುಡಿಯೋ ಟೈಮ್ ಇತ್ತು, ದುಡ್ದೆ. ಈಗ ದುಡಿದೇ ಇರೋ ಟೈಮು, ಈಗ ವ್ಯಾಧಿಯಲ್ಲಿದ್ದಿ, ಈ ಕಣ್ಣೀರಲ್ಲಿರ್ಬೋದು, ಇಕ್ಕಟ್ಟಾಗಿರ್ಬೋದು. ಈಗ ನೀನು ಮನೆ ಯಜಮಾನಳಾಗಿ ಅಥವಾ ದುಡಿಯಂಥ ಮಕ್ಕಳೇ ಒಂದು ವೇಳೆ ಅನಾರೋಗ್ಯಕ್ಕೆ ಒಳಗಾದರೆ ಆ ಕುಟುಂಬ ಪರಿಸ್ಥಿತಿ ಹೆಂಗಿರ್ತದೆ, ಆ ಕುಟುಂಬ ಆಧರಣೆ ಹೆಂಗಿರ್ತದೆ, ಆ ಕುಟುಂಬದಲ್ಲಿ ದವಸ ಧಾನ್ಯಗಳು ಬರುವಂಥ ವರಮಾನಗಳು ಹೇಗೆಲ್ಲ ಇರ್ತದೆ, ಆ ಕುಟುಂಬ ಯಾವ್ಯಾವ ಕಷ್ಟಗಳು ಹಾದು ಹೋಗ್ತದೆ ಅನ್ನೋದು ಯೋಚನೆ ಮಾಡ್ಬೇಕು ನಾವು, ಅಲ್ವಾ?
ಅದಕ್ಕೆ ಎಲ್ಲದಕ್ಕೂ ಒಂದು ಸಮಯ ಇರ್ತದೆ. ಕೆಲವು ಸಾರಿ ನಾವು ಚೆನ್ನಾಗಿದ್ದಾಗ ಅನ್ಕೊಳ್ತೀವಿ, ನಾನು ಹಿಂಗೆ ಇದ್ಬಿಡ್ತೀನಪ್ಪ, ನಾನು ಯಾರಿಗೂ ಕಮ್ಮಿಲ್ಲ, ಹಾಗಾಗಿತ್ತೆ ನಾನು ಹೆಂಗೆ ಬೇಕಾದ್ರೆ ಇರ್ಬೋದು. ಪಾಪ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಕೆಟ್ಟದಾಗಿ ಜೀವಿಸ್ತೀವಿ, ದೇವರ ಬಳಿಗೆ ಬರಲ್ಲ, ಪ್ರಾರ್ಥನೆಗೆ ಬರಲ್ಲ. ನಾನು ಸಂಪಾದನೆ ಮಾಡಿ ಹಿಂಗೆ ಇರ್ತೀನಿ, ನಾನು ಹಣದಲ್ಲಿ ಹಿಂಗೆ ಇರ್ತೀನಿ, ನನಗೆ ಬರುವಂಥ ವರಮಾನ ಹಿಂಗೆ ಇರ್ತದೆ. ಇರಲ್ಲ. ಪ್ರತಿ ಒಂದೊಂದಕ್ಕೂ ದೇವರು ಸಮಯ ಇಟ್ಟಿದ್ದಾನೆ. ಭೂಲೋಕದ ಆಕಾಶದ ಕೆಳಗಡೆ, ಭೂಮಿ ಮೇಲೆ ದೇವ್ರು ಏನು ಸಮಯ ಇಟ್ಟಿದ್ದಾನೆ ಅಷ್ಟೇ. ದೇವ್ರು ನಮ್ಗೆ ಏನು ಆಶೀರ್ವಾದ ಕೊಡಬೇಕು, ಎಲ್ಲಿ ಯಾವ ಸ್ಥಾನಕ್ಕೆ ನಿಲ್ಲಿಸ್ಬೇಕು ಅಷ್ಟೇ. ಅದನ್ನು ಮೀರಿ ಎಲ್ಲ ಏನು ನಡೆಯಲ್ಲ. ಹಲ್ಲೆಲೂಯಾ. ಹಾಗಾದರೆ ದೇವರು ನಿನ್ನ ಪ್ರಾರ್ಥನೆಗಾಗಿ ಒಂದು ಸಮಯನ ಇಟ್ಟಿದ್ದಾನೆ, ನಿನ್ನ ಕಣ್ಣೀರಿಗೆ ಬದಲು ಕೊಡೋದಕ್ಕೆ ಒಂದು ಸಮಯನ ಇಟ್ಟಿದ್ದಾನೆ, ನಿನ್ನ ಗುಣಪಡಿಸೋದಕ್ಕಾಗಿ ಒಂದು ಸಮಯನ ಇಟ್ಟಿದ್ದಾನೆ, ನಿನಗೆ ಗರ್ಭ ಫಲವನ್ನು ಕೊಡೋದಕ್ಕೆ ದೇವರು ಒಂದು ಸಮಯನ ಇಟ್ಟಿದ್ದಾನೆ. ಎಲ್ಲದಕ್ಕೂ ದೇವರು ಒಂದು ಸಮಯನ ಇಟ್ಟಿದ್ದಾನೆ. ಆದರೆ ಆ ಸಮಯ ಬರೋ ತನಕ ನಾವು ಕುಂದಿ ಹೋಯ್ತೀವಿ, ಅವಮಾನಕ್ಕೊಳಗಾಗ್ತೀವಿ, ನಿರಾಸೆಗೊಳಗಾಗ್ತೀವಿ, ದೇವರ ಮೇಲೆ ನಂಬಿಕೆ ಕಮ್ಮಿ ಆಗ್ತದೆ. ಅಯ್ಯೋ ಜನಗಳು, ಪರಿಸ್ಥಿತಿಗಳು, ಅಯ್ಯೋ ಆಡ್ಕೊಳ್ತಿದ್ದಾರಲ್ಲ, ಏನು ಹೇಳಬೇಕು, ಹೊರಗಡೆ ಮುಖ ತೋರ್ಸೋಕ್ಕೆ ನಾಚಿಕೆ ಆಗ್ತದೆ. ಕೆಲವು ಸಾರಿ ನಮ್ಮ ಸ್ವಂತ ಆಲೋಚನೆಯಲ್ಲಿ, ಸ್ವಂತ ಅಭಿಪ್ರಾಯದಲ್ಲಿ ನಾವು ಸಮಾಧಾನ ಪಡಿಸ್ಕೊಳ್ಳೋಕ್ಕೆ ಏನೇನೋ ಮೇಂಟೈನ್ ಮಾಡ್ತಾ ಇರ್ತೀವಿ. ನೋಡಿ, ವಾಕ್ಯ ಹೇಳ್ತದೆ, ಆಕೆ 5 ತಿಂಗಳು ಗರ್ಭಿಣಿ ಅಂತೆ, ಯಾರು ಎಲಿಜಬೆತ್ತಳು. ಆದರೆ ಮನೆಯಿಂದ ಹೊರಗಡೆನೇ ಹೋಗ್ತಾ ಇಲ್ಲ. ಯಾಕೆಂದ್ರೆ ಆಕೆ ಮುಪ್ಪಿನವಳಾಗಿದ್ದಾಳೆ. ಏಜ್ ಮೀರಿದ ಮೇಲೆ, ಪ್ರಾಯದ ಮೀರಿದ ಮೇಲೆ ದೇವರು ಗರ್ಭಫಲವನ್ನು ಕೊಟ್ಟಿದ್ದಾನೆ. ದೇವರಿಗೆ ಸಮಯ ಇಲ್ಲ. ದೇವರು ಶರೀರದಲ್ಲಿ ಆಗುವಂತ ಏಜನ್ನ ನೋಡಿಕೊಡಲ್ಲ. ಹಿರಿಯರು ಏನು ಹೇಳ್ತಾರೆ, ಲೋಕ ಏನು ಹೇಳ್ತದೆ, ಆಗ ಕಾಲದಲ್ಲಿ ಮದುವೆ ಆದರೆ ಚಂದ, ಆಗ ಕಾಲದಲ್ಲಿ ಮಕ್ಕಳಾದ್ರೆ ಚಂದ. ಅದು ಮನುಷ್ಯನ ದೃಷ್ಟಿ. ಆದರೆ ದೇವರು ಚರಿತ್ರೆನ ಬದಲಾಯಿಸ್ತಾನೆ. ಅದು ಯಾವ ಏಜ್ ಆಗಿರ್ಬೋದು, ಗರ್ಭವನ್ನು ಮುಚ್ಚೋಗಿರ್ಬೋದು. ದೇವರ ವಾಕ್ಯ ಹೇಳ್ತದೆ, ಸಾರಳಿಗೆ ಗರ್ಭಕಾಲ ಕಳೆದೋಯ್ತಂತೆ. ಯಾಕಂದ್ರೆ ಆಕೆ 90 ವರ್ಷದ ಮುದುಕಿ. ಆಕೆ ತನ್ನ ಗಂಡನಾದ ಅಬ್ರಹಾಮನ ಯೋಚನೆ ಮಾಡ್ತಾನೆ ತನ್ನ ಹೆಂಡತಿ ಬಗ್ಗೆ. ಆಕೆ ಗರ್ಭ ಧರಿಸಿಕೊಳ್ಳುವ ಕಾಲ ಕಳೆದು ಹೋಯಿತು, ಆಕೆ ಮುಟ್ಟಾಗೋದು ನಿಂತೋಯ್ತು ಅಂತ ವಾಕ್ಯ ಹೇಳ್ತದೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅದು ಆಗ ನಿಂತೋಯ್ತು ಅಂದರೆ ಗರ್ಭ ಕಚ್ಚಲ್ಲ, ಗರ್ಭ ಒಣಗಿ ಹೋಯ್ತು ಅಂತ ಅರ್ಥ. ಆದರೆ ದೇವರು 90 ವರ್ಷದವಳಾಗಿರೋ ಸಾರಳಿಗೆ ಗರ್ಭ ಫಲವನ್ನು ಕೊಡ್ತಾನೆ. ದೇವರ ಸಮಯ ನೋಡಿ, ಲೋಕ ನೋಡುವಾಗೆ, ತಂದೆ ತಾಯಿ ಯೋಚನೆ ಮಾಡೋ ಹಾಗೆ, ನಾನು ಯೋಚನೆ ಮಾಡೋ ಹಾಗೆ ದೇವರ ಸಮಯನ ಯೋಚನೆ ಮಾಡಲ್ಲ. ನಿನ್ನ ಸಮಯ ಬೇರೆ, ದೇವರ ಸಮಯ ಬೇರೆ. ನಿನ್ನ ಸಮಯಕ್ಕಿಂತ ದೇವರ ಸಮಯ ಅನ್ನೋದು ಬಹಳ ಉತ್ತಮ. ನಾವಂತೀವಿ ಈ ಸಮಯದಲ್ಲಿ ಆಗ್ಬಿಟ್ರೆ ಚೆಂದಾಗಿರ್ತದೆ, ಆಡ್ಕೊಳ್ಳೋರ ಮುಂದೆ ಹಿಂಗೆ ಆಗ್ಬಿಟ್ರೆ ಚೆನ್ನಾಗಿರ್ತದೆ, ನನಗಿದು ಕೊಟ್ಬಿಟ್ರೆ ಚೆನ್ನಾಗಿರ್ತದೆ. ದೇವರು ಆ ಸಮಯ ನೋಡಲ್ಲ, ನನ್ನ ಸಮಯ ಬಂದಾಗಲೇ ನಾನು ಕೊಡೋದು. ನೋಡಿ, ಅದಕ್ಕೆ ದೇವರು ಆದಾಮ ಅವ್ವಳು ಪಾಪ ಮಾಡಿದ್ರು. ಈ ಲೋಕಕ್ಕೆ ಪಾಪದ ನಿಮಿತ್ತವಾಗಿ ಶಾಪ ಬಂತು. ಎಲ್ಲ ಭೂಲೋಕದಲ್ಲಿರುವಂಥ ಎಲ್ಲ ಜಾತಿ ಜನರ ಮೇಲೆ ಮರಣ ಅನ್ನೋದು, ಹುಟ್ಟು ಸಾವು ಅನ್ನೋದು ಬಂದ್ಬಿಡ್ತು. ಎಲ್ಲರೂ ಕೂಡ ಬೇವು ನೀರು ಸುರಿಸಿ ತಮ್ಮ ಹುಟ್ಟು ಉಳಿಗಳನ್ನ ತಾವೇ ಸಂಪಾದಿಸಬೇಕು. ಕಳೆಗಳು, ಮುಳ್ಳುಗಿಡಗಳು, ಕಷ್ಟಗಳು, ಕಣ್ಣೀರುಗಳು ಯಥಾಚಿತವಾಗಿ ಬೆಳೀತದಂತ ದೇವರು ಶಾಪ ಕೊಟ್ಬಿಟ್ಟ. ಆಗ್ಲೇ ಪರಿಹಾರನ ಉಂಟು ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ದೇವರು ಕಾಲ ಪರಿಪೂರ್ಣ ಆದಮೇಲೆ ಇದಕ್ಕೆ ಮನುಷ್ಯರು ಅನುಭವಿಸ್ತಿರುವಂಥ ಎಲ್ಲ ಕಷ್ಟಗಳಿಂದ ಬಿಡಿಸುವುದಕ್ಕಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಮನುಷ್ಯನಾಗಿ ಈ ಲೋಕಕ್ಕೆ ಕಳಿಸೋದಕ್ಕೆ ಒಂದು ಕಾಲವನ್ನು ಗೊತ್ತು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಗಲಾತ್ಯ ಪುಸ್ತಕ 4:2 ಹೇಳ್ತದೆ, ಆತನು ಕಾಲು ಪರಿಪೂರ್ಣ ಆದ ಮೇಲೆ ತನ್ನ ಒಬ್ಬನೇ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಕಳಿಸ್ಕೊಟ್ನಂತೆ. ಯಾಕೆಂದ್ರೆ ಕೆಟ್ಟು ಹೋಗಿರೋರನ್ನ, ನಿನ್ನನ್ನು ನನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ, ಸೈತಾನ ಬಂಧನದಲ್ಲಿರುವಂಥ ನಿನ್ನನ್ನು ಬಿಡಿಸುವುದಕ್ಕಾಗಿ ಆತನು ದೇವಾದಿ ದೇವನಾಗಿರೋ ಕರ್ತನು ಮನುಷ್ಯನಾಗಿ ನರ ಅವತಾರ ಎತ್ತಿ ನಿನಗಾಗಿ, ನನಗಾಗಿ, ನಿನ್ನ ಕುಟುಂಬಕ್ಕಾಗಿ, ನನ್ನ ಕುಟುಂಬಕ್ಕಾಗಿ ಈ ಲೋಕಕ್ಕೆ ಜನಿಸಿ ಬಂದಂತೆ. ಹಲ್ಲೆಲೂಯಾ. ತಪ್ಪು ಮಾಡಿದಾಗಲೇ ದೇವರ ಪರಿಹಾರ ಕೊಡ್ಬೋದಾಗಿತ್ತು, ಕೊಡಲಿಲ್ಲ. ಆದರೆ ಕಾಲ ಪರಿಪೂರ್ಣವಾಗಬೇಕಾಗಿತ್ತು. ಹಲ್ಲೆಲೂಯಾ. ಕಾಲ ಪರಿಪೂರ್ಣ ಆದಮೇಲೆ ತನ್ನ ಮಗನನ್ನು ನಮ್ಗೆ ಕಳಿಸಿ ನಮಗಾಗಿ ವಿಮೋಚನೆ ಉಂಟು ಮಾಡ್ದ. ಅರ್ಥ ಆಯ್ತಾ? ಕೆಲವು ತಪ್ಪು ಮಾಡಿಬಿಡ್ತೀವಿ. ತಪ್ಪು ಮಾಡಿದೆ, ಅಯ್ಯೋ ತಪ್ಪಾಯ್ತು ಅದು ಆಗಬಾರ್ದು. ಕಾಲ ಪರಿಪೂರ್ಣ ಆದಮೇಲೆ, ಆ ತಪ್ಪು ಸರಿ ಅನ್ನೋದು ನಿನ್ಗೆ ಮನವರಿಕೆ ಆದಮೇಲೆ, ಇನ್ನೊಂದು ಸರಿ ಮಾಡಬಾರ್ದು ಅಂತ ಪಶ್ಚಾತ್ತಾಪ ಬಂದ ಮೇಲೆ ದೇವ್ರ ಕಾರ್ಯ ಮಾಡೋದು. ಅರ್ಥ ಇದ್ರಾ? ಹಲ್ಲೆಲೂಯಾ. ಕಾಲ ಪರಿಪೂರ್ಣ ಆದಮೇಲೆ ದೇವರು ತನ್ನ ಕಾರ್ಯ ಮಾಡಿ. ಅದಕ್ಕೆ ಪ್ರತಿಯೊಂದೊಂದಕ್ಕೂ ಭೂಮಿಯಲ್ಲಿ ನಡೆಯುವ ಕೆಲಸಗಳಿಗೆಲ್ಲ ದೇವರ ಸಮಯವನ್ನು ನಿಗದಿಪಡಿಸಿದ್ದಾನೆ. ನೀನೇನೋ ಅಂದ್ಕೊಂಡು ಹೋಗ್ತಿ, ಆ ಟೈಮಲ್ಲಿ ಆಗಲ್ಲ ಅಂದ್ಕೊಂಡು ಹೋಗಿರ್ತೀವಿ, ಆ ಟೈಮಲ್ಲಿ. ಯಾಕಂದರೆ ಅದು ದೇವರ ಸಮಯ ಆಗಿರ್ತದೆ. ಹಂಗಂತ ಯಾವಾಗಲೂ ಕೂಡ ದೇವರ ಮೇಲೆ ನಂಬಿಕೆ ಇಲ್ದಂಗೆ ಆಗಲ್ಲ ಬಿಡು ಅಂತ ಯೋಚನೆ ಮಾಡಿ ಹೋಗಬಾರ್ದು. ನನ್ನ ನಂಬಿಕೆ ದೇವರ ಮೇಲೆ ಆಗ್ತದೆ ಅಂತಲೇ ಇರಬೇಕು.